ಏನ್ ಸಂಭ್ರಮ? ಮದ್ವೆ ಗಿದ್ವೆ ಆಗ್ತಾ ಇದ್ದೀರೋ ಹೇಗೆ? ಅಯ್ಯಯ್ಯೋ, ಅದ್ರಲ್ಲಿ ಗಾಬರಿ ಆಗೋ ಅಂಥದ್ದು ಏನಿದೆ? ಏನಕ್ಕೆ ಹಾಗೆ ನೋಡ್ತಾ ಇದ್ದೀರಾ? ಏನೇನೋ ಡಿಸೈನ್ ಮಾಡ್ಕೊಂಡಿರೋ ಥರ ಇದೆಯಲ್ಲ, ಏನಿದ್ದು? ಯಾಕೋ ಬಹಳ ಖುಷಿಯಿಂದ ಇರೋ ಹಾಗೆ ಕಾಣುತ್ತೆ. ಈ ಹಳ್ಳಿಲಿ ಆರಾಮಾಗಿ ಸೆಟ್ಲ್ ಆದ್ರಿ ಅನ್ನೋ ಆನಂದನ? ನೋಡಿ, ನನ್ನ ಹೋಗೋಕ್ ಬಿಡಿ. ನನ್ನ ವೈಯಕ್ತಿಕ ವಿಚಾರಗಳಲ್ಲಿ ಯಾರು ಮೂಗು ತೋರಿಸೋದು ನನಗಿಷ್ಟ ಆಗಲ್ಲ. ಅಯ್ಯಯ್ಯೋ, ಏನೋ ಪಾಪ ಕಲೆ ಸ್ವಲ್ಪ ಬೆಲೆ ಕೊಡೋಣ ಅಂತ ಅಂದ್ಕೊಂಡ್ರೆ ಕೊಲೆ ಮಾಡಕ್ಕೆ ಬಂದಂಗೆ ಆಡ್ತೀರಲ್ರಿ. ಕೈ ಮೇಲೆ ಅದೇನೋ ಬಿಡಿಸ್ಕೊಂಡಿದ್ದೀರಲ್ಲ, ನೋಡೋಣ ಅಂತ ಅಂದ್ಕೊಂಡೆ. ಪ್ಲೀಸ್ ನೋಡಿ ನೋಡಿ, ನಾನು ಹೊರಡಬೇಕು. ಕಳಿಸಿ ಪಟೇಲ್ರೆ, ಸಾಯ್ಲಿ. ರಸ್ತೆ ಮೇಲೆ ಅಂತ ರಗಳಿದು. ವೈಲಿ ವೈಲಿ. ನೋಡಿ ಮೇಡಮ್, ನಿಮ್ಮ ಹೆಡ್ ಮಾಸ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ? ಹೋಗಿ ಪಾಠ ಮಾಡಿ. ಬರವಣಿಗೆ ಮಾಡೋ ಮೆರವಣಿಗೆನೇ ನಡೀಲಿ. ಅಂದಂಗೆ ಒಂದು ನಿಮಿಷ ಕೇಳದೆ ಮರ್ತ್ಬಿಟ್ಟೆ. ಇನ್ನು ಎಷ್ಟು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಇದೇ ಹಳ್ಳಿಲಿ? ಯಾಕೂ ಇಲ್ಲ, ಸುಮ್ಮನೆ ಮಾಹಿತಿಗೆ ಅಂತ ಕೇಳಿದೆ ಅಷ್ಟೇ. ಕೆಲವು ಹುಡುಗಿರಿಗೆ 4 ದಿನ ಹಳ್ಳಿಲಿದ್ದು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋ ಹವ್ಯಾಸ ಇರುತ್ತಲ್ಲ, ತಮ್ಮದು ಅದೇ ಕ್ಯಾಟಗರಿನ ಅಂತ ಕೇಳಿದೆ ಅಷ್ಟೇ. ನಾನು ಇಲ್ಲೇ ಇರಕ್ ಬಂದೇವಳು ಹೋಗಕ್ಕಲ್ಲ. ಅಬ್ಬಬ್ಬ, ಬೆಂಕಿ ಚೆಂಡು. ಏನ್ ಮೇಸ್ಟ್ರೆ? ಇದು ಒಂಥರ ನಮ್ಮ ಕೋಳಿ ಪಡೆಂಗೆ ಕೋಳಿ ಇದ್ ನಮ್ಮನೆ. ಮೊದ್ಲು ಹಾರಾಟ ಎಲ್ಲ ಜೋರಿರುತ್ತೆ, ಕಡೆಗೆ ಅಂತ ಇಲ್ಲ ಚಪ್ಪಿ ಅಂತ. ಈ ಪಟೇಲನ್ ಕೈ ಸಿಕ್ಕದ್ಮೇಲೆ ಎಂಥವರಾದ್ರೂ ಪಳಗ್ಲೇಬೇಕು ಮೇಸ್ಟ್ರೆ. ಪಳಗೋ ಹಾಗೆ ಮಾಡೋದು ನಮಗೆ ಜನ್ಮಜಾತವಾಗಿ ಬಂದಿರೋ ಕಲೆ. ಅದು ನಮಗೆ ಗೊತ್ತಿಲ್ಲದೆ ಇದ್ದದ್ದ. ಆದ್ರೆ ಇವಳೇ ಒಂದಮ್ಮನಿ ಬೇರೆ ಥರದ ಜನ. ಇವಳು ಹೆಚ್ಚು ದಿನ ಇದೇ ಊರಲ್ಲಿದ್ರೆ ನಮಗೆ ಯಾಕೋ ಕಷ್ಟ ಜಾಸ್ತಿ ಅಂತ ಅನುಮಾನ ಆಗ್ತೈತೆ ನನಗೆ. ಹಾಗಂತೀರಾ? ಭುವನ್, ಏ ಭುವನ್, ದನಗಳೇ ಬಾಯ್. ಬಂದೆ, 2 ನಿಮಿಷ. ಹೇಳಿ ದನಗಳೇ. ತಗೋ. ಇದೇನಿದು? ಇದು ನಿನ್ನ ಮೊದಲನೇ ತಿಂಗಳ ಸಂಬಳ. ಸಂಬಳನ ನನಗ? ಹೌದು, ಇದು ನೀನು ದುಡ್ದಿರೋ ದುಡ್ಡು. ತಗೋ. ಆ